ಏಪ್ರಿಲ್ 9ನೇ ತಾರೀಕು ನಮಗೆ ಯುಗಾದಿ ಹಬ್ಬ ಪ್ರಾರಂಭ ಆಯಿತು ಅಂತಂದರೆ, ಅಂದರೆ ಯುಗಾದಿ ಹಬ್ಬ ನಾವು ಮಾಡಿದ್ರೆ ಅಲ್ಲಿಂದ 30ನೇ ತಾರೀಕು, ಏಪ್ರಿಲ್ 30ನೇ ತಾರೀಕುವರೆಗೂ ಚೆನ್ನಾಗಿರುತ್ತೆ. ಲಾಭಸ್ಥಾನದಲ್ಲಿ ಗುರು ಇರ್ತಾರೆ. ಅದೇ ಏಪ್ರಿಲ್ 30, 2024ರಿಂದ ಗುರು ನಿಮಗೆ ಚೆನ್ನಾಗಿರೋದಿಲ್ಲ. ಕಾರಣ, ನಿಮ್ಮ ರಾಶಿಗೆ 12ನೇ ಮನೆಯಲ್ಲಿ ಗುರು ಇರ್ತಾರೆ. ಒಂದು ವರ್ಷ ಪೂರ್ತಿ ನಿಮಗೆ ಗುರು ಅನ್ನುವಂತಹ ಬಲ ಯಾವುದೂ ಇರಲ್ಲ. ಮಿಥುನ ರಾಶಿಯವರಿಗೆ ಗುರುವಿನ ಅನುಗ್ರಹ ಇಲ್ಲ. ಮಿಥುನ ರಾಶಿಯವರಿಗೆ ಗುರುವಿನ ಒಂದು ವಿಶೇಷವಾದ ಫಲವೂ ಇಲ್ಲ. ಹಾಗಾದರೆ ಏನೇನು ಕೆಟ್ಟ ಫಲ, ಏನೇನು ಒಳ್ಳೆ ಫಲ ಅನ್ನುವಂಥದ್ದು ನೋಡೋಣ. ಹಾಗೆ ಶನಿಗೆ ಬನ್ನಿ. ಶನಿ ಬರುವ ವರ್ಷ 2025ನೇ ವರ್ಷ ಮಾರ್ಚ್ 28ನೇ ತಾರೀಕಿನವರೆಗೂ ನಿಮಗೆ ಶನಿ ಭಾಗ್ಯಸ್ಥಾನದಲ್ಲೇ ಇರ್ತಾರೆ. ಶನಿ ನಿಮ್ಗೆ ಏನೇನು ಕೊಡ್ತಾರೆ ಗೊತ್ತಾ? ಮಿಥುನ ರಾಶಿಯವರಿಗೆ ಶನಿ ಏನೇನು ಕೊಡ್ತಾರೆ ಅಂದರೆ, ಅದೃಷ್ಟವನ್ನು ಕೊಡುವಂಥದ್ದು ಮಿಥುನ ರಾಶಿಯವರಿಗೆ ಶನಿ. ಹಾಗೆ ಆಯುಷ್ಯವನ್ನು ಕೊಡುವಂಥದ್ದು ಮಿಥುನ ರಾಶಿಯವರಿಗೆ ಶನಿ. ಹಾಗೆ ಭಾಗ್ಯವನ್ನು ಕೊಡುವಂಥವನು ಮಿಥುನ ರಾಶಿಯವರಿಗೆ ಶನಿ. ಇಷ್ಟಕ್ಕೂ ಅಧಿಪತಿಯಾದಂಥ ಶನಿ ನಿಮಗೆ ಭಾಗ್ಯಸ್ಥಾನದಲ್ಲಿದ್ದಾರಲ್ವಾ, ಭಾಗ್ಯಸ್ಥಾನಾಧಿಪತಿಯಾದಂಥ ಶನಿ ಭಾಗ್ಯಸ್ಥಾನದಲ್ಲಿದ್ದಾರೆ. 9th house, ಲಾರ್ಡ್ ಈಸ್ ಇನ್ 9th house. ಹಾಗಾಗಿ ಏನು ಫಲ ಅನ್ನುವಂಥದ್ದನ್ನ ನಾವು ನೋಡೋಣ. ಮೊದಲು ಶನಿ ಫಲ. ನವಮ ಭಾವದಲ್ಲಿ ಇರುವಂತಹ ಶನಿ ಏನು ಫಲ ಕೊಡ್ತಾರೆ? ಭಾಗ್ಯೇಶ ದೇವ ಸಚಿವೋ ಶುಭವರ್ಗಯಾತೋ ಭಾಗ್ಯೇ ಶುಭಗ್ರಹಯುತೆ ಸಮುಪೈತಿ ಭಾಗ್ಯಂ ಅನ್ನುವಂಥ ಶ್ಲೋಕ ಬರುತ್ತೆ. 9ನೇ ಮನೆ ಶನಿ ಇದ್ರೆ ಏನು ಫಲ? ಅದೃಷ್ಟೇ ಭವತಿ ನವಮ ಭವನ ಸಂಸ್ಥೆ. ನವಮ ಭವನ ಸಂಸ್ಥೆ ಮಂದಗೆ ಅಂದರೆ ಶನಿ. ಅನ್ಯೈಹಿ ಬೇರೆಯವರ ಅದೃಷ್ಟವನ್ನು ಕೂಡ ಅದೃಷ್ಟೇ ಭವತಿ ನರಪಯೋಗೆ ದೀಕ್ಷಿತ ಪಾರ್ಥಿವೇಂದ್ರ ಎಂಬಂತೆ 9ನೇ ಮನೆ ಶನಿ ವೈರಾಗ್ಯವನ್ನು ಕೊಡ್ತಾನೆ. ಮಿಥುನ ರಾಶಿಯವರಿಗೆ ವೈರಾಗ್ಯವನ್ನು ಕೊಡ್ತಾನೆ. ಪುಣ್ಯಕ್ಷೇತ್ರಗಳ ದರ್ಶನ, ತೀರ್ಥಕ್ಷೇತ್ರಗಳ ದರ್ಶನ, ನದಿ ಸ್ನಾನ, ಸಮುದ್ರ ಸ್ನಾನ ಮತ್ತು ವಿಶೇಷವಾದಂತಹ ಪುಣ್ಯ ಸ್ಥಳಗಳು ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕ. 7 ಮೋಕ್ಷ ಸ್ಥಳಗಳನ್ನು ನಿಮಗೆ ದರ್ಶನ ಕೊಡುವಂಥ ಯೋಗ. ನಿಮ್ಮ ಪ್ರಯತ್ನ ಬೇಕಷ್ಟೇ ಇದಕ್ಕೆ. ಮತ್ತೆ ಪಾಪಗ್ರಹ ಅನ್ನುವಂಥ ಪಟ್ಟವನ್ನು ಹೊತ್ತಿರ್ತಕ್ಕಂಥ ಶನಿ ಭಾಗ್ಯಾಧಿಪತಿ ಭಾಗ್ಯದಲ್ಲಿದ್ದಾಗ ಪಾಪದೋಷಗಳು ನಿವೃತ್ತಿಯಾಗಿ ಆಧ್ಯಾತ್ಮಿಕ ಪ್ರವೃತ್ತಿ ನಿಮ್ಮಲ್ಲಿ ವೃತ್ತಿಯಾಗುತ್ತೆ. ನಾಸ್ತಿಕ್ಯ ದೂರವಾಗಿ ಆಸ್ತಿಕ್ಯ ವೃದ್ಧಿ ಆಗುತ್ತೆ. ಮನೋಭಾವ ನಿಮಗೆ ಹೆಚ್ಚು ಅಭಿವೃದ್ಧಿ ಆಗುತ್ತೆ. ಮತ್ತೆ ಪಿತೃಗಳ ದೋಷ ಅನ್ನುವಂಥದ್ದು ಕಡಿಮೆ ಆಗಿ ಸಹೋದರರಲ್ಲಿ ಇರತಕ್ಕಂಥ ಘರ್ಷಣೆಗಳು ದೂರವಾಗುತ್ತೆ. ಸಂತಾನದಲ್ಲೂ ಅಭಿವೃದ್ಧಿ ಆಗುತ್ತೆ. ಮತ್ತೆ ವಿಶೇಷವಾದ ಫಲವನ್ನು ಕೊಡುವಂಥ ಒಂದು ಅನುಕೂಲ ನಿಮ್ಮ ಪ್ರಾಪ್ತಿ. ಮಿಥುನ ರಾಶಿಗೆ ಕುಂಭದ ಶನಿ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ ನಾವು. ದೋಷ ಇರತಕ್ಕಂಥದ್ದು ನಿವೃತ್ತಿ ಆಗುತ್ತೆ, ಯೋಗವನ್ನು ಕೊಡ್ತಾನೆ. ಜೊತೆಗೆ ಭಾಗ್ಯವು ವೃದ್ಧಿ ಆಗುತ್ತೆ, ಬಾಧಕಾಧಿಪತ್ಯ ದೋಷಗಳು ನಿವೃತ್ತಿ ಆಗುತ್ತೆ. ಭಾಗ್ಯದೊಂದಿಗೆ ನಿಮಗೆ ಅಭಿವೃದ್ಧಿಯನ್ನು ಕಾಣಬಹುದು. ಜೊತೆಗೆ ವೃತ್ತಿಪರ ಜೀವನದಲ್ಲಿ ವೃದ್ಧಿಯನ್ನು ಕಾಣಬಹುದು. ಮತ್ತೆ ಶನಿಗೆ ಸಪೋರ್ಟ್ ಮಾಡುವಂತಹ ಗ್ರಹಗಳಿಂದ ಕೂಡ ನಿಮಗೆ ಒಳ್ಳೆ ಫಲವನ್ನು ನೀವು ಅನುಭವಿಸಬಹುದು. ಈ ವರ್ಷ ಪೂರ್ತಿ ವೀಕ್ಷಕರೇ, ನೀವು ಯುಗಾದಿ ಹಬ್ಬ 9ನೇ ತಾರೀಕು ಏಪ್ರಿಲ್, ಅಲ್ಲಿಂದ ಬರೋ ವರ್ಷ ಮಾರ್ಚ್ 28ನೇ ತಾರೀಕಿನವರೆಗೂ ಶನಿ ನಿಮಗೆ ಭಾಗ್ಯಾಧಿಪತಿ ಭಾಗ್ಯ ಫಲವನ್ನೇ ಕೊಡ್ತಾನೆ. ಮಿಥುನ ರಾಶಿಯವರಿಗೆ ಶನಿಗೆ ಸಂಬಂಧಪಟ್ಟಂತಹ ಯಾವ ಭಯವೂ ಬೇಡ, ಶನಿಗೆ ಸಂಬಂಧಪಟ್ಟಂತಹ ಯಾವ ದೋಷವೂ ನಿಮಗಿಲ್ಲ, ಶನಿಗೆ ಸಂಬಂಧಪಟ್ಟಂತಹ ಯಾವ ಶಾಂತಿಯೂ ನಿಮಗೆ ಅವಶ್ಯಕತೆ ಇಲ್ಲ. ಶನಿ ನಿಮಗೆ ಭಾಗ್ಯಕಾರಕ, ಶನಿ ನಿಮಗೆ ಯೋಗಕಾರಕ, ಶನಿ ನಿಮಗೆ ಒಳ್ಳೆ ಫಲವನ್ನು ಕೊಡುವಂಥವನು. ಹಾಗಾಗಿ ಭಯಪಟ್ಟು ನೀವು ಶನಿಯನ್ನು ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಶನಿಯಿಂದ ಯಾವ ದೋಷವೂ ನಿಮಗಿಲ್ಲ. ಹಾಗಾದರೆ ಗುರು 12ನೇ ಮನೆಯಲ್ಲಿರೋದ್ರಿಂದ ಏನು ಫಲ ನೋಡಿ. ನಿಮ್ಮ ವಿವಾಹದ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ವಿಳಂಬ ಆಗುತ್ತೆ ಈ ವರ್ಷ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಭಾಳಷ್ಟು ಸಮಸ್ಯೆಗಳು, ತೊಡಕುಗಳು, ಅಪನಂಬಿಕೆಗಳು ಇವೆಲ್ಲ ಸಿಗುತ್ತೆ. ಹಾಗೆ ನಿಮ್ಮ 10ನೇ ಮನೆ ಅಧಿಪತಿ ಆದ್ರಿಂದ ಕೆಲಸವನ್ನು ಎಷ್ಟೇ ಪ್ರಾಂಪ್ಟಾಗಿ ಮಾಡಿದ್ರೂ ಕೂಡ ಆ ಒಂದು ರೆಕಗ್ನೈಸ್ಮೆಂಟ್ ಕರೆಕ್ಟಾಗಿ ಸಿಗೋದಿಲ್ಲ. ಹಾಗೆ ನಿಮ್ಮ ದೊಡ್ಡ ಅಣ್ಣ ಅಥವಾ ದೊಡ್ಡ ಅಣ್ಣ ಅವರಿಂದ ಸಪೋರ್ಟ್ ಸಿಗಲ್ಲ. ತಂದೆಗೆ ಮಗನಿಗೆ ಮಧ್ಯೆ ಒಂದು ಸ್ವಲ್ಪ ಮನಸ್ತಾಪ. 12ನೇ ಮನೆಯಲ್ಲಿ ಗುರು ಇದ್ದಾರೆ, ವ್ಯಯಭಾವ. ವ್ಯಯ ಆಗುವಂಥದ್ದು ಜಾಸ್ತಿ, ಕಳ್ಕೊಳ್ಳುವಂಥದ್ದು ಜಾಸ್ತಿ. ಬಂಗಾರ ಕಳ್ಕೊಂಬಿಡೋದು, ವಾಹನ ಕಳ್ಕೊಂಬಿಡೋದು, ಅಥವಾ ಲ್ಯಾಪ್ಟಾಪು ಮೊಬೈಲ್ ಕಳ್ಕೊಂಬಿಡೋದು,
ಅಥವಾ ದುಡ್ಡು ಕಳ್ಕೊಳ್ಳೋದು ಅಥವಾ ಮೋಸ ಹೋಗೋದು, ಯಾಮಾರಿಸ್ಬಿಡ್ತಾರೆ ನಿಮ್ಮನ್ನು ಜನ. ಹೀಗೆ ಕಳ್ಕೊಳ್ಳೋಂಥದ್ದು ಜಾಸ್ತಿ. ಇದೆಲ್ಲ ಸರಿ ಮಾಡ್ಕೋಬೇಕು ಅಂತಂದರೆ ಮಿಥುನ ರಾಶಿಯವರು ಕಂಪಲ್ಸರಿ ಗುರುಕ್ಷೇತ್ರವನ್ನು ದರ್ಶನ ಮಾಡಿ. ಯಾವುದಾದ್ರೂ ಗುರುಕ್ಷೇತ್ರ, ಶೃಂಗೇರಿ ಗುರುಗಳನ್ನಾಗಬಹುದು, ಅಥವಾ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳಾಗಬಹುದು, ಅಥವಾ ಗಾಣಿಗಾಪುರ ದತ್ತಾತ್ರೇಯ ಸ್ವಾಮಿಗಳಾಗ್ಬೋದು, ಅಥವಾ ಶಿರಡಿ ಸಾಯಿಬಾಬಾ ಆಗ್ಬೋದು, ಅಥವಾ ಮೂಲ ಗುರುಸ್ಥಾನ ಆಲಂಗುಡಿ ತಮಿಳುನಾಡು ಅಲ್ಲಾದರೂ ಆಗ್ಬೋದು. ಹೀಗೆ ಆಮ್ನಾಯ ಪೀಠಗಳು ಅಂತ ಹೇಳ್ತೀವಿ. ದಕ್ಷಿಣಾಮ್ನಾಯ ಅನ್ನೋದು ನಮ್ಮ ಶೃಂಗೇರಿ, ಪೂರ್ವಾಮ್ನಾಯ, ಪಶ್ಚಿಮಾಮ್ನಾಯ, ಉತ್ತರಾಮ್ನಾಯ ಪೀಠ ಅಂತಿದೆ. ಅಥವಾ ಕಂಚಿ ಮಠಕ್ಕೆ ಕಂಚಿ ಕಾಮಾಕ್ಷಿ ದೇವಸ್ಥಾನ ಗೊತ್ತಲ್ಲ ಮಠದಲ್ಲಿ ಕಂಚಿ ಮಠದ ಗುರುಗಳು. ಹೀಗೆ ಪ್ರತ್ಯಕ್ಷ ಗುರುಗಳನ್ನು ಒಮ್ಮೆ ದರ್ಶನ ಮಾಡಿ. ಯುಗಾದಿ ಹಬ್ಬ ಆದಮೇಲೆ ಒಮ್ಮೆ ದರ್ಶನ ಮಾಡಿ. ಏನು ಫಲ ನೋಡೋಣ ಅದನ್ನ. ರಾಶ್ಯಾದಂತ್ಯದ ಶೀಲ ಭಾನುತನಯರ್ ದೂರಾಟನಂ ದುರ್ಗತಿಂ ದಾತೃತ್ವಂ ಶಯನಾದಿ ಸೌಖ್ಯ ವಿಭವಂ ವಿತ್ತಕ್ಷಯಂ ಚಿಂತಯೇತ್. ಗುರುವು 12ನೇ ಮನೆಯಲ್ಲಿದ್ದು ಆ ಸ್ಥಾನ ಬಲಿಷ್ಠವಾಗಿದ್ದರೆ ಒಳ್ಳೆ ಫಲ. ಬಲಿಷ್ಠವಾಗಿದೆಯಾ? ಇಲ್ಲ. ಶುಕ್ರನ ಮನೆಯಲ್ಲಿ ಗುರುಗೆ ಬಲಿಷ್ಠ ಸ್ಥಾನ ಅಲ್ಲ, ಪಾಪಸ್ಥಾನ. ಸ್ವಲ್ಪ ಭಯ, ಹಂಚಿಕೆ ಜಾಸ್ತಿ ಮಿಥುನ ರಾಶಿಯವರಿಗೆ ಈ ವರ್ಷ. ಯುಗಾದಿ ಹಬ್ಬ ಆದಮೇಲೆ 1 ವರ್ಷ ಸ್ವಲ್ಪ ಭಯ, ಹಂಚಿಕೆ ಜಾಸ್ತಿ ಆಗುತ್ತೆ, ಕಫ ಜಾಸ್ತಿ ಆಗುತ್ತೆ, ಹೊಟ್ಟೆ ಜಾಸ್ತಿ ಆಗುತ್ತೆ, ದೇಹ ತೂಕ ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ತೊಡೆ ಕಾಲು ಬೆರಳು ನೋವು ಬರೋದು, ಮತ್ತು ದುರ್ಬಲವಾದಂಥ ಶರೀರ ಪ್ರಾಪ್ತಿ ಆಗುತ್ತೆ. ಇದೆಲ್ಲ ನೀವು ಸರಿ ಮಾಡ್ಕೋಬೇಕಾದ್ರೆ ಎಕ್ಸಸೈಸ್ ಮಾಡಬೇಕು, ವಾಕಿಂಗ್ ಮಾಡಬೇಕು, ವಿಲ್ ಪವರ್ನ ಜಾಸ್ತಿ ಮಾಡ್ಕೊಳ್ಬೇಕು. ಮತ್ತು ಕೆಲವೊಂದು ಧಾರ್ಮಿಕ ಒಂದು ಆಧ್ಯಾತ್ಮಿಕ ದಾರಿಗಳನ್ನು ಹುಡ್ಕೊಳೋದ್ರೆ ತುಂಬ ಒಳ್ಳೆಯದು. ಸ್ವಲ್ಪ ನಿಮ್ಮ ಸುತ್ತೂ ಇರೋರ ಮೇಲೆ ಯಾರ ಮೇಲೂ ಸಂಪೂರ್ಣ ನಂಬಿಕೆ ನೀಡಬೇಡಿ. ಒಂದಷ್ಟು ಮಾತ್ರ ನೀವು ನಂಬಿಕೆ ಇಟ್ಕೊಳ್ಳಿ. ಎಲ್ಲರನ್ನೂ ಸಂಪೂರ್ಣವಾಗಿ ನಂಬಕ್ಕೆ ಹೋಗ್ಬಿಡಿ. ಯಾಕಂದರೆ ವ್ಯಯ ವಿತರಣ ಪ್ರಾಯ ನತು ದುಷ್ಟವ್ಯಯ. ಎಲ್ಲ ವರ್ಗದ ಆಯಾಮದವ್ರಿಗೂ, ಎಲ್ಲ ವಯಸ್ಸಿನ ವರ್ಗದ ಆಯಾಮದವ್ರಿಗೂ ತೊಂದರೆ ಆಗುತ್ತೆ. ಸತ್ಕರ್ಮಗಳು ಜಾಸ್ತಿ ಮಾಡಿ, ಒಳ್ಳೆ ಕೆಲಸಗಳು ಜಾಸ್ತಿ ಮಾಡಿ, ತುಂಬ ಸಂಚಾರ ಮಾಡ್ತೀರಾ, ಸಿಕ್ಕಾಪಟ್ಟೆ ಸುತ್ತಾಡೋದು, ದುಡ್ಡು ವೇಸ್ಟ್ ಮಾಡೋದು, ವ್ಯಯ ಆಗೋದು, ಸ್ವಲ್ಪ ಎಲ್ಲೋ ಮಾನಸಿಕ ಖಿನ್ನತೆ, ಮಾನಸಿಕ ಬೇಸರ ಉಂಟಾಗುವಂಥದ್ದು. ಶಕ್ತಿ ಇದ್ದರೆ ವೀಕ್ಷಕರೇ, ನಾನು ಯಾರಿಗೂ ದುಡ್ಡು ಖರ್ಚು ಮಾಡ್ಸೋಕ್ಕೆ ಇಷ್ಟಪಡೋದಿಲ್ಲ. ಆ ಶಕ್ತಿ ಇದ್ದರೆ ಗುರು ಶಾಂತಿಯನ್ನು ಮಾಡ್ಕೊಳ್ಳಿ, ಕಂಪಲ್ಸರಿ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಗುರು ಶಾಂತಿಯನ್ನು ನೀವು ಮಾಡ್ಕೊಳ್ಬೇಕು. ಮಿಥುನ ರಾಶಿಯವರು ಯಾವುದೇ ಕಾರಣಕ್ಕೂ ಇದನ್ನು ನೆಗ್ಲಿಜೆನ್ಸಿಯಾಗಿ ನೋಡಬೇಡಿ. ಗುರು ಶಾಂತಿಯನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಉತ್ತಮವಾದ ಫಲ. ಈ ಯುಗಾದಿ ಭವಿಷ್ಯ ಅನ್ನುವಂಥದ್ದು, ಶನಿ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ, ಗುರು ಚೆನ್ನಾಗಿಲ್ಲ. ಗುರು ಚೆನ್ನಾಗಿರ್ಬೇಕಂದ್ರೆ ನೀವು ಖಂಡಿತವಾಗ್ಲೂ ಪರಿಹಾರ ಮಾಡ್ಕೊಳ್ಳಿ. ನಿಮಗೆ ಭಗವಂತ ಒಳ್ಳೆ ಫಲವನ್ನು ಕೊಡ್ತಾನೆ.